ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೆಪ್ಟೆಂಬರ್ ತಿಂಗಳು ನಿಮಗೆ ಹಣ ಬರುತ್ತದೆ, ಆದರೆ ಬಂದ ಹಣವನ್ನ ಹಾಗೆ ಖರ್ಚು ಮಾಡುತ್ತಾ ಹೋದರೆ ತಿಂಗಳಿಗೆ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದು ಪರಿಸ್ಥಿತಿ ಬರುತ್ತದೆ. ಮನೆ ಅಲಂಕಾರಕ್ಕೆ, ವಾಹನ ಖರ್ಚುಗಳಿಗೆ, ಬಟ್ಟೆ, ಶಾಪಿಂಗ್ ಮತ್ತಿತರ ಖರ್ಚುಗಳು ಹೆಚ್ಚಾಗುತ್ತದೆ. ಒಂದು ಮುಖ್ಯವಾದ ವಿಚಾರ, ಯಾರಾದ್ರೂ ತುಂಬಾ ಲಾಭ ಬರುತ್ತದೆ ಎಂದು ಇನ್ವೆಸ್ಟ್ಮೆಂಟ್ಗೆ ಒತ್ತಾಯ ಮಾಡಿದ್ರೆ ತಕ್ಷಣ ಹಣ ಹೂಡಿಕೆ ಮಾಡಬೇಡಿ. ಮತ್ತೆ ನಿಮ್ಮ ವ್ಯವಹಾರದ ಬಗ್ಗೆ ನೋಡೋದಾದರೆ, ಬಿಸ್ನೆಸ್ ಮಾಡೋರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಳೆಯ ಕಸ್ಟಮರ್ಗಳಿಂದ ಒಳ್ಳೆಯ ಸುದ್ದಿಗಳು ಬರುತ್ತದೆ. ನೀವು ಹಿಂದೆ ಮಾಡಿದಂತ ಕೆಲಸ ಈಗ ಉಪಯೋಗಕ್ಕೆ ಬರುತ್ತದೆ. ವಿಶೇಷವಾದಂತ ಬಿಸ್ನೆಸ್ಗೆ ನಿಮಗೆ ಜನರ ನಂಬಿಕೆ ಹೆಚ್ಚಾಗುತ್ತದೆ. ಆದರೆ ಬಿಸ್ನೆಸ್ ನಲ್ಲಿ ಹೊಸದನ್ನು ಹೂಡಿಕೆ ಮಾಡೋದು ಕಲಿಸ್ಕೊಳ್ಳಿ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುತ್ತವರಿಗೆ ವಿಶೇಷ ದಾಖಲೆಗಳನ್ನ ಸರಿಯಾಗಿ ನೋಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ಮತ್ತೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ, ಉದ್ಯೋಗದಲ್ಲಿರುವವರಿಗೆ, ವೃಷಭ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ನಿಮ್ಮ ಕೆಲಸದ ಕ್ವಾಲಿಟಿಗಳನ್ನು ತಿಳಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಬರುತ್ತದೆ. ಕೆಲಸಗಳು ಜಾಸ್ತಿ ಆಗುತ್ತದೆ, ಆದರೆ ಅದನ್ನು ನಿಭಾಯಿಸಿದ್ರೆ ಸೀನಿಯರ್ ವ್ಯಕ್ತಿಗಳ ಗಮನಕ್ಕೆ ನೀವು ಬರುತ್ತೀರಾ. ಬಹಳ ದಿನದಿಂದ ಪ್ರಮೋಷನ್ ಆಗಲಿ, ಇನ್ ಪೇಮೆಂಟ್ ಗಳಿಗೆ ನಿರೀಕ್ಷೆ ಮಾಡುತ್ತಾ ಇದ್ರಂದ್ರೆ ಈ ತಿಂಗಳು ಮಾತುಕತೆಗಳು ಹೆಚ್ಚಾಗುತ್ತದೆ. ಆಫೀಸಿನ ಒಂದು ಸಲಹೆ ಹೇಳೋದು, ಯಾರಾದ್ರೂ ನಿಮ್ಮ ಬಗ್ಗೆ ಹೇಳಿದ್ರೆ ತಕ್ಷಣ ರಿಯಾಕ್ಷನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. ಪ್ರೀತಿ ಮತ್ತು ದಾಂಪತ್ಯ ವಿಚಾರ ನೋಡೋದಾದ್ರೆ, ಪ್ರೀತಿ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಮನಸ್ಸಿಗೆ ಹತ್ತಿರ ಆಗುವಂತ ಘಟನೆಗಳು ನಡೀತದೆ. ಈಗಾಗಲೇ ಪರಿಚಯ ಇರುವ ವ್ಯಕ್ತಿಗಳೊಂದಿಗೆ ಕ್ಲೋಸ್ಗಳು ಹೆಚ್ಚಾಗುತ್ತದೆ. ಆದ್ರೆ ಹೊಸ ಸಂಬಂಧದಲ್ಲಿ ತುಂಬಾ ಬೇಗ ಫ್ಯೂಚರ್ ಪ್ಲಾನ್ ಮಾಡಕ್ ಹೋಗ್ಬೇಡಿ. ಮದುವೆ ಆದವರಿಗೆ ಮುಖ್ಯ ವಿಷಯವೇನೆಂದರೆ, ಮನೆಯ ಸಮಸ್ಯೆಯನ್ನ ಹೊರಗಿನವರೊಂದಿಗೆ ಚರ್ಚೆ ಮಾಡಕ್ ಹೋಗ್ಬೇಡಿ. ಇನ್ನು ಕುಟುಂಬದ ವಿಚಾರದಲ್ಲಿ ನಿಮ್ಮಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಸಹೋದರ ಸಹೋದರೊಟ್ಟಿಗೆ ಆಸ್ತಿ ವಿಚಾರದಲ್ಲಿ ಚರ್ಚೆ ಬಂದರೆ ಕೋಪದಿಂದ ಮಾತನಾಡಬೇಡಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬದೊಟ್ಟಿಗೆ ಶುಭ ಕಾರ್ಯಗಳು ನಡೆಯುತ್ತದೆ. ಇನ್ನು ಆರೋಗ್ಯದಲ್ಲಿ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಆಹಾರ ಮತ್ತು ದಿನಚರಿತೆಗಳು ಚೆನ್ನಾಗಿರಬೇಕು. ವೃಷಭ ರಾಶಿಯವರಿಗೆ ವಿಶೇಷ ಪರಿಹಾರ ಅಂದರೆ, ಶುಕ್ರವಾರ ಲಕ್ಷ್ಮೀ ದೇವರ ಆರಾಧನೆ ಮಾಡಿ, ಬೆಳಿಗ್ಗೆ ಅಥವಾ ಸಂಜೆ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ಮಹಾಲಕ್ಷ್ಮಿ ಎಂದು ಮಂತ್ರವನ್ನು ಜಪ ಮಾಡಿ, ಶುಕ್ರವಾರ ಬಡವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ವೃಷಭ ರಾಶಿಯವರ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಯಿತು ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯವನ್ನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಘೋರ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ತಂತ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದ.